ಎಲ್ಲರಿಗೆ ನಮಸ್ಕಾರಗಳು ಸ್ನೇಹಿತರೆ. ಬನ್ನಿ ಈ ಟಾಪ್ 25 ವಿಡಿಯೋ ಸರಣಿಯಲ್ಲಿ ನಿಮ್ಮ ಆಗಮನ. ಈ ಟಾಪ್ 25 ಪ್ರಶ್ನೋತ್ತರಗಳು ಹಿಂದಿನಿಂದ ಆಯ್ಕೆ ಮಾಡಿರುವ ಪ್ರಮುಖ ಪ್ರಶ್ನೆ ಪತ್ರಿಕೆಯಿಂದ ಆಯ್ಕೆ ಮಾಡಲಾಗಿವೆ. ಇವು ಮುಂಬರುವ ಕಾಂಪಿಟೇಟಿವ್ ಎಕ್ಸಾಮ್ ಯಾವುದೇ ಆಗಿರಲಿ, ವಿಡಿಯೋ, ಪಿಡಿಒ ಮತ್ತು ವಿಲೇಜ್ ಅಕೌಂಟೆಂಟ್ ಮತ್ತು PC ಇನ್ನಿತರ ಕಾಂಪಿಟೇಟಿವ್ ಎಕ್ಸಾಮ್ಗೆ ಬಹುಮುಖ್ಯವಾದ ಪ್ರಶ್ನೋತ್ತರಗಳಾಗಿವೆ. ಬನ್ನಿ ಸ್ನೇಹಿತರೆ, ಮೊದಲನೆಯ ಪ್ರಶ್ನೆ ಕಡೆಗೆ. ಮೊದಲನೆಯ ಪ್ರಶ್ನೆ BSE ಅನ್ನು ಸೂಚಿಸುತ್ತದೆ. BSE ಇದು ಮೊದಲನೇ ಪ್ರಶ್ನೆ. BSE ನ ವಿಸ್ತೃತ ರೂಪವನ್ನು ಕೇಳಿದ್ದಾರೆ. ಮೊದಲನೇ ಪ್ರಶ್ನೆಗೆ ಆಯ್ಕೆಗಳು: ಆಯ್ಕೆ ಎ ಬಾಂಬೆ ಸ್ಟಾಕ್ ಎಕ್ಸ್ಚೇಂಜ್, ಆಯ್ಕೆ ಬಿ ಬಿಗ್ ಸ್ಟಾಕ್ ಎಕ್ಸ್ಚೇಂಜ್, ಆಯ್ಕೆ ಸಿ ಬ್ರಿಸ್ಟಲ್ ಸ್ಟಾಕ್ ಎಕ್ಸ್ಚೇಂಜ್, ಆಯ್ಕೆ ಸಿ ಬ್ರಿಡ್ಜ್ ಸ್ಟಾಕ್ ಎಕ್ಸ್ಚೇಂಜ್. ಮೊದಲನೇ ಪ್ರಶ್ನೆಗೆ ಸರಿಯಾದ ಉತ್ತರ ಆಯ್ಕೆ ಎ ಬಾಂಬೆ ಸ್ಟಾಕ್ ಎಕ್ಸ್ಚೇಂಜ್. ಬನ್ನಿ ಸ್ನೇಹಿತರೆ, ಎರಡನೇ ಪ್ರಶ್ನೆ ಕಡೆಗೆ. ಕೆಳಗಿನಗಳಲ್ಲಿ ಯಾವುದು ಭಾರತದಲ್ಲಿ ಸರಕು ಮಾರುಕಟ್ಟೆ ನಿಯಂತ್ರಕ? ಇಲ್ಲಿ ಆಯ್ಕೆಗಳನ್ನು ನೋಡೋಣ. ಆಯ್ಕೆ ಎ RBI, ಆಯ್ಕೆ ಬಿ SBI, ಆಯ್ಕೆ ಸಿ ಸೆಬಿ, ಆಯ್ಕೆ ಡಿ ಫಾರ್ವರ್ಡ್ ಮಾರ್ಕೆಟ್ ಕಮಿಷನ್. ಎರಡನೇ ಪ್ರಶ್ನೆಗೆ ಸರಿಯಾದ ಉತ್ತರ ಸ್ನೇಹಿತರೆ ಆಯ್ಕೆ ಬಿ ಸೆಬಿ. ಇದು ಭಾರತದಲ್ಲಿನ ಸರಕು ಮಾರುಕಟ್ಟೆಗಳನ್ನು ನಿಯಂತ್ರಿಸುತ್ತದೆ. ಬನ್ನಿ ಸ್ನೇಹಿತರೆ, ಮೂರನೇ ಪ್ರಶ್ನೆ ಕಡೆಗೆ. ಆದಾಯ ತೆರಿಗೆ 1. ಮೂರನೇ ಪ್ರಶ್ನೆಗೆ ಆಯ್ಕೆಗಳು: ಪರೋಕ್ಷ ತೆರಿಗೆ, ನೇರ ತೆರಿಗೆ ಅಥವಾ ಪುನರುಜ್ಜೀವನ ಅಥವಾ ಪ್ರತಿಗಮನ ತೆರಿಗೆ ಅಥವಾ ಇವುಗಳಲ್ಲಿ ಆಪ್ಷನ್ ಡಿ ಇವುಗಳಲ್ಲಿ ಯಾವುದೂ ಅಲ್ಲ. ಆದಾಯ ತೆರಿಗೆ, ಇದನ್ನು ಇಂಗ್ಲಿಷ್ದಲ್ಲಿ ಇನ್ಕಮ್ ಟ್ಯಾಕ್ಸ್ ಎನ್ನುತ್ತಾರೆ ಸ್ನೇಹಿತರೆ. ಮೂರನೇ ಪ್ರಶ್ನೆಗೆ ಸರಿಯಾದ ಉತ್ತರ ಆಯ್ಕೆ ಬಿ ನೇರ ತೆರಿಗೆ. ನಾಲ್ಕನೇ ಪ್ರಶ್ನೆಯನ್ನು ನೋಡೋಣ ಸ್ನೇಹಿತರೆ. GNP, ಅರ್ಥಶಾಸ್ತ್ರದಲ್ಲಿ ಅನ್ನು ಸೂಚಿಸುತ್ತದೆ. ಇದು GNP ಅರ್ಥಶಾಸ್ತ್ರದಲ್ಲಿ ಇದರ ವಿಸ್ತೃತ ರೂಪ ಕೇಳಿದ್ದಾರೆ ಸ್ನೇಹಿತರೆ. ನಾಲ್ಕನೇ ಪ್ರಶ್ನೆಗೆ ಆಯ್ಕೆ ಎ ಗ್ರಾಸ್ ನಂಬರ್ ಪ್ರಾಡಕ್ಟ್, ಆಯ್ಕೆ ಬಿ ಗ್ರಾಸ್ ನ್ಯೂಟ್ರಲ್ ಪ್ರಾಡಕ್ಟ್, ಆಯ್ಕೆ ಸಿ ಗ್ರಾಸ್ ನ್ಯಾಷನಲ್ ಪ್ರಾಡಕ್ಟ್, ಆಯ್ಕೆ ಡಿ ಇವುಗಳಲ್ಲಿ ಯಾವುದೂ ಅಲ್ಲ. ಆಯ್ಕೆ 4ಗೆ ಸರಿಯಾದ ಉತ್ತರ ಆಪ್ಷನ್ ಸಿ ಗ್ರಾಸ್ ನ್ಯಾಷನಲ್ ಪ್ರಾಡಕ್ಟ್. ಬನ್ನಿ ಸ್ನೇಹಿತರೆ, ಐದನೇ ಪ್ರಶ್ನೆ ಕಡೆಗೆ. ಐದನೇ ಪ್ರಶ್ನೆ ಕರ್ನಾಟಕ ರಾಜ್ಯದ ರಾಜ್ಯ ಪಕ್ಷಿ ಯಾವುದು? ಐದನೇ ಪ್ರಶ್ನೆಗೆ ಆಯ್ಕೆಗಳು: ಆಯ್ಕೆ ಎ ದೊಡ್ಡ ಹಾರ್ನ್ಬಿಲ್, ಆಯ್ಕೆ ಬಿ ಮನೆಗುಬ್ಬಚ್ಚಿ, ಆಯ್ಕೆ ಸಿ ಇಂಡಿಯನ್ ರೂರಲ್ ಅಥವಾ ನೀಲಕಂಠ, ಆಯ್ಕೆ ಡಿ ಗ್ರೇಟರ್ ಫ್ಲೆಮಿಂಗೋ ಅಥವಾ ರಾಜಹಂಸ. ಐದನೇ ಪ್ರಶ್ನೆಗೆ ಸರಿಯಾದ ಉತ್ತರ ಸ್ನೇಹಿತರೆ ಆಯ್ಕೆ ಎ 3 ಇಂಡಿಯನ್ ರೂರಲ್ ಅಥವಾ ನೀಲಕಂಠ. ಇದು ಕರ್ನಾಟಕ ರಾಜ್ಯದ ರಾಜ್ಯ ಪಕ್ಷಿಯಾಗಿದೆ ಸ್ನೇಹಿತರೆ. ಬನ್ನಿ ಸ್ನೇಹಿತರೆ, ಆರನೆಯ ಪ್ರಶ್ನೆ ಕಡೆಗೆ. US ಓಪನ್ ಪುರುಷರ ಸಿಂಗಲ್ಸ್ನಲ್ಲಿ ಟೆನ್ನಿಸ್ ಟೈಟಲ್ ಅನ್ನು 2020ರಲ್ಲಿ ಯಾರು ಜಯಿಸಿದವರು ಅಥವಾ ಗೆದ್ದವರು? ಆಯ್ಕೆಗಳನ್ನು ನೋಡೋಣ. ಆರನೇ ಪ್ರಶ್ನೆಗೆ ಆಯ್ಕೆ ಎ ನೊವಾಕ್ ಜೊಕೋವಿಕ್, ಆಯ್ಕೆ ಬಿ ಡೊಮಿನಿಕ್ ಥೀಮ್ಸ್, ಆಯ್ಕೆ ಸಿ ರೋಜರ್ ಫೆಡರರ್, ಆಯ್ಕೆ ಡಿ ರಫೆಲ್ ನಡಾಲ್. ಆರನೇ ಪ್ರಶ್ನೆಗೆ ಸರಿಯಾದ ಉತ್ತರ ಸ್ನೇಹಿತರೆ ಆಯ್ಕೆ ಎ ನೊವಾಕ್ ಜೊಕೋವಿಕ್. ಇವರು US ಓಪನ್ ಪುರುಷರ ಸಿಂಗಲ್ಸ್ನಲ್ಲಿ ಟೇಬಲ್ ಟೆನ್ನಿಸ್ ಅನ್ನು 2020ರ ವಿಜೇತರು. ಬನ್ನಿ ಸ್ನೇಹಿತರೆ, ಏಳನೇ ಪ್ರಶ್ನೆ ಕಡೆಗೆ. ಇತ್ತೀಚೆಗೆ ಸ್ವರ್ಗಸ್ಥರಾದ ಪಂಡಿತ್ ಜಸರಾಜ್ ಜೊತೆ ಯಾವ ಜೊತೆ ಸಂಬಂಧಿಸಿದ್ದಾರೆ? ಇದರ ಏಳನೇ ಪ್ರಶ್ನೆಗೆ ಆಯ್ಕೆಗಳು: ಆಯ್ಕೆ ಎ ಕ್ರೀಡೆ, ಆಯ್ಕೆ ಬಿ ರಾಜಕಾರಣ, ಆಯ್ಕೆ ಸಿ ಸಂಗೀತ, ಆಯ್ಕೆ ಡಿ ನೃತ್ಯ. ಏಳನೇ ಪ್ರಶ್ನೆಗೆ ಸರಿಯಾದ ಉತ್ತರ ಆಯ್ಕೆ ಸಿ ಸಂಗೀತ. ಇವರು ಪಂಡಿತ್ ಜಸರಾಜ್ ಅವರು ಸಂಗೀತದ ಮಾಧ್ಯಮಕ್ಕೆ ಅಥವಾ ವಿಷಯಕ್ಕೆ ಅಥವಾ ಸಂಗೀತದ ಜೊತೆ ಸಂಬಂಧಿಸಿದವರು. ಎಂಟನೆಯ ಪ್ರಶ್ನೆ. ಸತ್ಯಪಾಲ್ ಮಲಿಕ್ ಅವರನ್ನು ಇತ್ತೀಚೆಗೆ ರಾಜ್ಯದ ರಾಜ್ಯಪಾಲರಾಗಿ ನೇಮಿಸಲಾಗಿದೆ. ಇವರು ಇತ್ತೀಚೆಗೆ ಬಿಹಾರದ ಫಾರ್ಮರ್ ಗವರ್ನರ್ ಆಗಿದ್ದಾರೆ ಸ್ನೇಹಿತರೆ. ಇದು ಹಳೆಯ ಪ್ರಶ್ನೆ ಪತ್ರಿಕೆಯಿಂದ ಆಯ್ಕೆ ಮಾಡಲಾಗಿದೆ. ಇದರ ಎಂಟನೆಯ ಪ್ರಶ್ನೆಗೆ ಸರಿಯಾದ ಉತ್ತರ ಇವರು ಮೇಘಾಲಯ ರಾಜ್ಯದ ರಾಜ್ಯಪಾಲರಾಗಿ ನೇಮಿಸಲಾಗಿದೆ. ಬನ್ನಿ ಸ್ನೇಹಿತರೆ, ಒಂಬತ್ತನೆಯ ಪ್ರಶ್ನೆ ಕಡೆಗೆ. ಭಾರತದ ಅತ್ಯಂತ ಉದ್ದವಾದ ರೋಪ್ವೇ ಯಾವ ನದಿಯ ಮೇಲೆ ಪ್ರಾರಂಭಿಸಲಾಗಿದೆ? ಒಂಬತ್ತನೇ ಪ್ರಶ್ನೆಗೆ ಆಯ್ಕೆಗಳು: ಆಯ್ಕೆ ಎ ಬ್ರಹ್ಮಪುತ್ರ, ಆಯ್ಕೆ ಬಿ ಗಂಗಾ, ಆಯ್ಕೆ ಸಿ ಯಮುನಾ, ಆಯ್ಕೆ ಡಿ ನರ್ಮದಾ. ಒಂಬತ್ತನೆಯ ಪ್ರಶ್ನೆಗೆ ಸರಿಯಾದ ಉತ್ತರ ಸ್ನೇಹಿತರೆ ಆಯ್ಕೆ ಎ ಬ್ರಹ್ಮಪುತ್ರ. ಭಾರತದ ಅತ್ಯಂತ ಉದ್ದವಾದ ರೋಪ್ವೇ ಅನ್ನು ಬ್ರಹ್ಮಪುತ್ರ ನದಿಗೆ ನಿರ್ಮಿಸಲಾಗಿದೆ. ಬನ್ನಿ ಸ್ನೇಹಿತರೆ, ಹತ್ತನೆಯ ಪ್ರಶ್ನೆ ಕಡೆಗೆ. ಹತ್ತನೆಯ ಪ್ರಶ್ನೆ ಇಂದ್ರ ಅಥವಾ INDRA ಇದು ಯಾವ ರಾಷ್ಟ್ರದ ಜೊತೆ ಭಾರತೀಯ ನೌಕಾಪಡೆಯ ದ್ವಿಪಕ್ಷೀಯ ವ್ಯಾಯಾಮ? ಹತ್ತನೇ ಪ್ರಶ್ನೆಗೆ ಆಯ್ಕೆಗಳು:
ಆಯ್ಕೆ ಎ ಫ್ರಾನ್ಸ್, ಆಯ್ಕೆ ಬಿ ಶ್ರೀಲಂಕಾ, ಆಯ್ಕೆ ಸಿ ರಷ್ಯಾ, ಆಯ್ಕೆ ಡಿ ಇಸ್ರೇಲ್. 10ನೇ ಪ್ರಶ್ನೆಗೆ ಸರಿಯಾದ ಉತ್ತರ ಸ್ನೇಹಿತರೆ ಆಯ್ಕೆ ಸಿ ರಷ್ಯಾ. ಇದು ಭಾರತ ಮತ್ತು ರಷ್ಯಾ ಜೊತೆ ನೌಕಾಪಡೆಯ ದ್ವಿಪಕ್ಷೀಯ ವ್ಯಾಯಾಮ ಆಗಿದೆ ಸ್ನೇಹಿತರೆ. ಬನ್ನಿ ಸ್ನೇಹಿತರೆ 11ನೇ ಪ್ರಶ್ನೆ ಕಡೆಗೆ. ನವೀನ ಅಭಿವೃದ್ಧಿ ಯೋಜನೆ ಮೂಲಕ ಕೃಷಿ ಸ್ಥಿತಿಸ್ಥಾಪಕತ್ವಕ್ಕಾಗಿ ಜಲಾನಯನ ಪ್ರದೇಶವನ್ನು ಪುನಶ್ಚೇತನಗೊಳಿಸುವುದು. ಇದನ್ನು ಯಾವ ರಾಜ್ಯ ಆರಂಭಿಸಿದೆ? 11ನೇ ಪ್ರಶ್ನೆಗೆ ಆಯ್ಕೆಗಳು. ಆಯ್ಕೆ ಎ ಕರ್ನಾಟಕ, ಆಯ್ಕೆ ಬಿ ಅಸ್ಸಾಂ, ಆಯ್ಕೆ ಸಿ ಹರಿಯಾಣ, ಆಯ್ಕೆ ಡಿ ಕೇರಳ. ಇದಕ್ಕೆ ಸರಿಯಾದ ಉತ್ತರ ಆಪ್ಷನ್ ಎ ಆಯ್ಕೆ ಎ ಕರ್ನಾಟಕ. ಬನ್ನಿ ಸ್ನೇಹಿತರೆ 12ನೇ ಪ್ರಶ್ನೆ ಕಡೆಗೆ. ಕರ್ನಾಟಕದಲ್ಲಿ ಕೆಳಗಿನ ಯಾವ ಓಟ ನಡೆಯುತ್ತದೆ? ಇದರ ಆಯ್ಕೆಗಳನ್ನು ನೋಡೋಣ. ಆಯ್ಕೆ ಎ ಬಿಎ ಶರ್ಯತ್, ಆಯ್ಕೆ ಬಿ ಮರಮಡಿ, ಆಯ್ಕೆ ಸಿ ಜಲ್ಲಿಕಟ್ಟು, ಆಯ್ಕೆ ಡಿ ಕಂಬಳ. 12ನೇ ಪ್ರಶ್ನೆಗೆ ಸರಿಯಾದ ಉತ್ತರ ಕಂಬಳ. ಇದು ಕರ್ನಾಟಕ ರಾಜ್ಯದಲ್ಲಿ ಎಮ್ಮೆ ಓಟ ನಡೆಯುತ್ತದೆ. ಬನ್ನಿ ಸ್ನೇಹಿತರೆ 13ನೇ ಪ್ರಶ್ನೆ ಕಡೆಗೆ. ಕರ್ನಾಟಕ ರಾಜ್ಯವು ಕೋವಿಡ್-19 ಪ್ಯಾಂಡಮಿಕ್ ವಿರುದ್ಧ ಹೋರಾಡಲು ಯಾವ ಮೊಬೈಲ್ ಆ್ಯಪನ್ನು ಆರಂಭಿಸಿದೆ ಅಥವಾ ಬಿಡುಗಡೆ ಮಾಡಿದೆ? ಇದರ ಆಯ್ಕೆಗಳು. ಆಯ್ಕೆ ಎ ಆಪ್ತಮಿತ್ರ, ಆಯ್ಕೆ ಬಿ ಸಿಎವಿಒ, ಆಯ್ಕೆ ಸಿ ಮಹಾಕವಚ, ಆಯ್ಕೆ ಡಿ ಇವುಗಳಲ್ಲಿ ಯಾವುದೂ ಅಲ್ಲ. 13ನೇ ಪ್ರಶ್ನೆಗೆ ಸರಿಯಾದ ಉತ್ತರ ಸ್ನೇಹಿತರೆ ಆಯ್ಕೆ ಎ ಆಪ್ತಮಿತ್ರ. ಇದು ಕರ್ನಾಟಕ ರಾಜ್ಯ ಕೋವಿಡ್-19 ಪ್ಯಾಂಡಮಿಕ್ ವಿರುದ್ಧ ಹೋರಾಡಲು ಮೊಬೈಲ್ ಆ್ಯಪನ್ನು ಸರ್ಕಾರ ಆರಂಭಿಸಿದೆ. ಬನ್ನಿ ಸ್ನೇಹಿತರೆ 14ನೇ ಪ್ರಶ್ನೆ ಕಡೆಗೆ. ಏಷ್ಯಾದ ಮೊದಲ ಅಕ್ಕಿ ತಂತ್ರಜ್ಞಾನ ಉದ್ಯಾನವನ್ನು ಸ್ಥಾಪಿಸಲು ಯಾವ ಸ್ಥಳವನ್ನು ಆಯ್ಕೆ ಮಾಡಲಾಗಿದೆ? ಇದರ ಆಯ್ಕೆಗಳನ್ನು ನೋಡೋಣ. ಆಯ್ಕೆ ಎ ತುಮಕೂರು, ಆಯ್ಕೆ ಬಿ ಗಂಗಾವತಿ, ಆಯ್ಕೆ ಸಿ ಕಾರವಾರ, ಆಯ್ಕೆ ಡಿ ಶಿವಮೊಗ್ಗ. 14ನೇ ಪ್ರಶ್ನೆಗೆ ಸರಿಯಾದ ಉತ್ತರ ಸ್ನೇಹಿತರೆ ಆಯ್ಕೆ ಬಿ ಗಂಗಾವತಿ. ಇದು ಏಷ್ಯಾದ ಮೊದಲ ಅಕ್ಕಿ ತಂತ್ರಜ್ಞಾನ ಉದ್ಯಾನದ ಸ್ಥಾಪಿಸಲು ನಮ್ಮ ಸರ್ಕಾರ ಆಯ್ಕೆ ಮಾಡಲಾಗಿದೆ. ಇದು ಗಂಗಾವತಿ ಸ್ಥಳ. ಬನ್ನಿ ಸ್ನೇಹಿತರೆ 15ನೇ ಪ್ರಶ್ನೆ ಕಡೆಗೆ. ಭಾರತದ ನಗರಾಭಿವೃದ್ಧಿ ಸಚಿವಾಲಯದ ಮೂಲಕ ಹೊರಪಟ್ಟ ಸ್ವಚ್ಛ ಭಾರತ ಶ್ರೇಯಾಂಕದಲ್ಲಿ ಉನ್ನತ ಪಡೆದ ಸ್ಥಾನ ಯಾವುದು? ಆಯ್ಕೆಗಳನ್ನು ನೋಡೋಣ. 15ನೇ ಪ್ರಶ್ನೆಗೆ ಆಯ್ಕೆ ಎ ಚೆನ್ನೈ, ಆಯ್ಕೆ ಬಿ ಪುಣೆ, ಆಯ್ಕೆ ಸಿ ಮೈಸೂರು, ಆಯ್ಕೆ ಡಿ ಬೆಂಗಳೂರು. 15ನೇ ಪ್ರಶ್ನೆಗೆ ಸರಿಯಾದ ಉತ್ತರ ಸ್ನೇಹಿತರೆ ಆಯ್ಕೆ ಸಿ ಮೈಸೂರು. ಇದು ಭಾರತದಲ್ಲಿ ನಗರಾಭಿವೃದ್ಧಿ ಸಚಿವಾಲಯದ ಮೂಲಕ ಹೊರಪಟ್ಟ ಸ್ವಚ್ಛ ಭಾರತ ಶ್ರೇಯಾಂಕದಲ್ಲಿ ಉನ್ನತ ಸ್ಥಾನ ಪಡೆದಿದೆ. ಬನ್ನಿ ಸ್ನೇಹಿತರೆ 16ನೇ ಪ್ರಶ್ನೆ ಕಡೆಗೆ. ಇತ್ತೀಚೆಗೆ ಯಾವ ಅರಬ್ ರಾಷ್ಟ್ರ ಇಸ್ರೇಲ್ ಜೊತೆ ಶಾಂತಿ ಒಪ್ಪಂದ ಮಾಡಿತು? ಆಯ್ಕೆಗಳು. 16ನೇ ಪ್ರಶ್ನೆಗೆ ಆಯ್ಕೆಗಳು. ಇರಾನ್, ಆಯ್ಕೆ ಬಿ ಇರಾಕ್, ಆಯ್ಕೆ ಸಿ ಯುಎಇ, ಆಯ್ಕೆ ಡಿ ಯಮನ್. 16ನೇ ಪ್ರಶ್ನೆಗೆ ಸರಿಯಾದ ಉತ್ತರ ಸ್ನೇಹಿತರೆ ಯುಎಇ. ಇದು ಅರಬ್ ರಾಷ್ಟ್ರ ಇಸ್ರೇಲ್ ಜೊತೆ ಶಾಂತಿ ಒಪ್ಪಂದ ಮಾಡಿತು. ಬನ್ನಿ ಸ್ನೇಹಿತರೆ 17ನೇ ಪ್ರಶ್ನೆ ಕಡೆಗೆ. ಕರ್ನಾಟಕ ರಾಜ್ಯದ ಮೊದಲ ರಾಜ್ಯಪಾಲರು ಯಾರು? 17ನೇ ಪ್ರಶ್ನೆಗೆ ಆಯ್ಕೆಗಳು. ಆಯ್ಕೆ ಎ ಜಯಚಾಮರಾಜೇಂದ್ರ ಒಡೆಯರು, ಆಯ್ಕೆ ಬಿ ಎಸ್ ಎಂ ಶ್ರೀ ನಾಗೇಶ್, ಆಯ್ಕೆ ಸಿ ವಿ ವಿ ಗಿರಿ, ಆಯ್ಕೆ ಡಿ ಗುಂಡೂರಾವ್. 17ನೇ ಪ್ರಶ್ನೆಗೆ ಸರಿಯಾದ ಆಯ್ಕೆ ಎ ಜಯಚಾಮರಾಜೇಂದ್ರ ಒಡೆಯರು. ಬನ್ನಿ ಸ್ನೇಹಿತರೆ 18ನೇ ಪ್ರಶ್ನೆ ಕಡೆಗೆ. ಕುದುರೆಮುಖ ರಾಷ್ಟ್ರೀಯ ಉದ್ಯಾನವನ ಯಾವ ಜಿಲ್ಲೆಯಲ್ಲಿದೆ? ಇದರ ಆಯ್ಕೆಗಳು. ಆಯ್ಕೆ ಎ ಗದಗ, ಆಯ್ಕೆ ಬಿ ಚಿಕ್ಕಮಗಳೂರು, ಆಯ್ಕೆ ಸಿ ಹಾಸನ, ಆಯ್ಕೆ ಡಿ ಧಾರವಾಡ. 18ನೇ ಪ್ರಶ್ನೆಗೆ ಸರಿಯಾದ ಉತ್ತರ ಸ್ನೇಹಿತರೆ ಆಯ್ಕೆ ಬಿ ಚಿಕ್ಕಮಗಳೂರಲ್ಲಿ ನಾವು ಕುದುರೆಮುಖ ರಾಷ್ಟ್ರೀಯ ಉದ್ಯಾನವನವನ್ನು ಕಾಣಬಹುದು. ಬನ್ನಿ ಸ್ನೇಹಿತರೆ 19ನೇ ಪ್ರಶ್ನೆ ಕಡೆಗೆ. ಅಂಶಿ ರಾಷ್ಟ್ರೀಯ ಉದ್ಯಾನವನವು ಯಾವ ಜಿಲ್ಲೆಯಲ್ಲಿ ನೆಲೆಸಿದೆ? ಇದರ ಆಯ್ಕೆಗಳು. ಆಯ್ಕೆ ಎ ಉಡುಪಿ, ಆಯ್ಕೆ ಬಿ ಉತ್ತರ ಕನ್ನಡ, ಆಯ್ಕೆ ಸಿ ಬಾಗಲಕೋಟೆ, ಆಯ್ಕೆ ಡಿ ಶಿವಮೊಗ್ಗ. 19ನೇ ಪ್ರಶ್ನೆಗೆ ಸರಿಯಾದ ಉತ್ತರ ಆಪ್ಷನ್ ಬಿ ಉತ್ತರ ಕನ್ನಡದಲ್ಲಿ ನಾವು ಅಂಶಿ ರಾಷ್ಟ್ರೀಯ ಉದ್ಯಾನವನವನ್ನು ಕಾಣಬಹುದು. ಬನ್ನಿ ಸ್ನೇಹಿತರೆ 20ನೇ ಪ್ರಶ್ನೆ ಕಡೆಗೆ. ಜಗಳ ಮುಕ್ತ ಆಡಳಿತಕ್ಕಾಗಿ ಯಾವ ರಾಜ್ಯ ಸರ್ಕಾರ ಸೇವಾ ಸಿಂಧು ಎಂಬ ಡಿಜಿಟಲ್ ಪ್ಲಾಟ್ಫಾರ್ಮ್ ಅನ್ನು ಆರಂಭಿಸಿದೆ? ಇದರ ಆಯ್ಕೆಗಳು. ಆಯ್ಕೆ ಎ ತೆಲಂಗಾಣ, ಆಯ್ಕೆ ಬಿ ತಮಿಳುನಾಡು, ಆಯ್ಕೆ ಸಿ ಆಂಧ್ರಪ್ರದೇಶ, ಆಯ್ಕೆ ಡಿ ಕರ್ನಾಟಕ. 20ನೇ ಪ್ರಶ್ನೆಗೆ ಸರಿಯಾದ ಉತ್ತರ ಆಯ್ಕೆ ಡಿ ಕರ್ನಾಟಕ. ಬನ್ನಿ ಸ್ನೇಹಿತರೆ 21ನೇ ಪ್ರಶ್ನೆ ಕಡೆಗೆ. ಭಾರತದ ಮೊದಲ ಸಂಯೋಜಿತ ವಾಯು ಆಂಬ್ಯುಲೆನ್ಸ್ ಸರ್ವಿಸ್ ಯಾವ ನಗರದಲ್ಲಿ ಆರಂಭಿಸಲಾಗಿತ್ತು? ಇದರ ಆಯ್ಕೆಗಳು ನೋಡೋಣ. ಆಯ್ಕೆ ಎ ಕೋಲ್ಕತ್ತಾ, ಆಯ್ಕೆ ಬಿ ಚೆನ್ನೈ, ಆಯ್ಕೆ ಸಿ ಕೊಚ್ಚಿ, ಆಯ್ಕೆ ಡಿ ಬೆಂಗಳೂರು. 21ನೇ ಪ್ರಶ್ನೆಗೆ ಸರಿಯಾದ ಉತ್ತರ ಆಯ್ಕೆ ಡಿ ಬೆಂಗಳೂರು. ಬನ್ನಿ ಸ್ನೇಹಿತರೆ 22ನೇ ಪ್ರಶ್ನೆ ಕಡೆಗೆ. ಯಾವ ರಾಜ್ಯ ಭಾರತದ ಮೊದಲ ಅಂತಾರಾಷ್ಟ್ರೀಯ ಮಹಿಳಾ ವ್ಯಾಪಾರ ಕೇಂದ್ರವನ್ನು ಆರಂಭಿಸಿದೆ? ಇದರ 22ನೇ ಪ್ರಶ್ನೆಗೆ ಆಯ್ಕೆಗಳು. ಆಯ್ಕೆ ಎ ಆಂಧ್ರಪ್ರದೇಶ, ಆಯ್ಕೆ ಬಿ ಕರ್ನಾಟಕ, ಆಯ್ಕೆ ಸಿ ಕೇರಳ, ಆಯ್ಕೆ ಡಿ ತಮಿಳುನಾಡು.
22ನೇ ಪ್ರಶ್ನೆಗೆ ಸರಿಯಾದ ಉತ್ತರ ಸ್ನೇಹಿತರೆ ಆಯ್ಕೆ ಸಿ ಕೇರಳ. ಬನ್ನಿ ಸ್ನೇಹಿತರೆ 23ನೇ ಪ್ರಶ್ನೆಯನ್ನು ನೋಡೋಣ. ಶ್ರೀಲಂಕಾದ ರಾಜಧಾನಿ ಯಾವುದು? 23ನೇ ಪ್ರಶ್ನೆಗೆ ಆಯ್ಕೆಗಳು: ಆಯ್ಕೆ ಎ ಬ್ಯಾಂಕಾಕ್, ಆಯ್ಕೆ ಬಿ ಕೊಲಂಬೋ, ಆಯ್ಕೆ ಸಿ ಥಿಂಪು, ಆಯ್ಕೆ ಡಿ ಕಾಠ್ಮಂಡು. 23ನೇ ಪ್ರಶ್ನೆಗೆ ಸರಿಯಾದ ಉತ್ತರ ಆಯ್ಕೆ ಬಿ ಕೊಲಂಬೋ ನಾವು ಶ್ರೀಲಂಕಾದ ರಾಜಧಾನಿಯಾಗಿ ಕಾಣಬಹುದು. ಬನ್ನಿ ಸ್ನೇಹಿತರೆ 24ನೇ ಪ್ರಶ್ನೆ ಕಡೆಗೆ. ಟ್ಯುನೊವೆನ್ 1 ಯಾವ ರಾಷ್ಟ್ರದ ಸಾಮೂಹಿಕ ನಿಯೋಗ? ಇದರ ಆಯ್ಕೆಗಳು: ಆಯ್ಕೆ ಎ ಚೈನಾ, ಆಯ್ಕೆ ಬಿ ದಕ್ಷಿಣ ಕೊರಿಯಾ, ಆಯ್ಕೆ ಸಿ ಜಪಾನ್, ಆಯ್ಕೆ ಡಿ ಉತ್ತರ ಕೊರಿಯಾ. 24ನೇ ಪ್ರಶ್ನೆಗೆ ಸರಿಯಾದ ಉತ್ತರ ಆಯ್ಕೆ ಬಿ ಚೈನಾ. ಬನ್ನಿ ಸ್ನೇಹಿತರೆ ಕೊನೆಯ ಪ್ರಶ್ನೆ ಕಡೆಗೆ. 25ನೇ ಪ್ರಶ್ನೆ. ಹಾರ್ನ್ಬಿಲ್ ಫೆಸ್ಟಿವಲ್ ಅಥವಾ ಹಬ್ಬ ಯಾವ ರಾಜ್ಯದಲ್ಲಿ ಆಚರಿಸಲಾಗುತ್ತದೆ? 25ನೇ ಪ್ರಶ್ನೆಗೆ ಉತ್ತರವನ್ನು ಕಮೆಂಟ್ ಮಾಡಿ ಸ್ನೇಹಿತರೆ, ಮತ್ತು ನನ್ನ ಚಾನಲನ್ನು ಮರದೇ ಸಬ್ಸ್ಕ್ರೈಬ್ ಮಾಡಿ ಸ್ನೇಹಿತರೆ. ಧನ್ಯವಾದಗಳು.